ಯಾವ ವಾದ್ಯ ಕಾಣ್ತಾ ಇಲ್ಲ ಆ ಕಡೆ ನೋಡು. ನೀ ಅಂತ ಪುಣ್ಯಾತ್ಮ ಮಂತ್ರವಾದಿಗಳು ಅಂತ ಹೇಳಿ ಒಳ್ಳೆ ಹಾತ್ಕೊಳ್ಳಿ ಹಿಡಿದ್ರು ಇದೆಲ್ಲ ಹೇಳಲಿಕ್ಕೆ ಹೋಗ್ಬೇಡ. ಸಿಟ್ಟು ಬಂತು ಅಂತಾದ್ರೆ ಏನು ಮಾಡಿ ಅದನ್ನು ಮಾಡ್ಕೋಬೇಡ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಬಳಸಿಯಾರ ಈ ಪುಣ್ಯಾತ್ಮದ ಮೆಣಸು ಸಿಹಿ ಉಂಟು ಯಾರು ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಮೆಣಸಲ್ಲ ಇವರು ಕಾರ್ಯವೇ ಅಲ್ಲ. ಹೌದಲ್ಲ, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ಮತ್ತೆ ಎರಡು ನಮಸ್ಕಾರ. ಇಬ್ಬರಿಗೂ ನಮಸ್ಕಾರ. ಇದು ಮಲಯಾಳಿ ಮಲಯಾಳಿ ಅವನಿಗದೆಲ್ಲ ಸರಿ ಗೊತ್ತು. ಕನ್ನಡ ಭಾಷೆಯಲ್ಲೇ ಕನ್ನಡ ಭಾಷೆ ಕರಿಯಲ್ಲ. ನೀ ಮಿಂಡ ಆ ಮಿಂಡ ಇದಕ್ಕೆ ಕನ್ನಡ ಭಾಷೆ ಅರಿಯಲ್ಲ. ನೀ ಮಿಂಡ ಆ ಮಿಂಡ ನೀ ಏನು ಹೇಳಬೇಡ. ನೀ ಮಿಂಡ ನಾ ಇವನಿಗೆ ಮಿಂಡ, ನೀ ಅವನಿಗೆ ಮಿಂಡ, ಆ ಊರು ತುಂಬ ಮಿಂಡ. ಅದರ ಅರ್ಥ ಅದಲ್ಲ. ಅವರು ನನಗೆ ಹೇಳ್ತಾರೆ, ನಾನು ನಿನಗೆ ಹೇಳ್ಬೇಕಂತ. ನಾನು ನಿನಗೆ ಹೇಳ್ಬೇಕಂತ ಅವ್ರು ಹೇಳಿದ್ದಂತ. ನಾನು ನೀವೇನು ಹೇಳ್ಬೇಕಂತ. ಈ ಊರಿಗೆ ಮಿಂಡ ಈಗ ಲಾಡೋಡ ಕಾಡತ್ತು ಬೆಳೆಯೋಣ ಬೆಳತ್ತು ಕಾಡೋಡ ಎಂತ ಬಂದು ಎಂತ ಬೇರೆ ಬೇರೆಂದ ಈ ಮಿಂಡಂದ ನೀವೇನು ಹೇಳಬೇಡ. ಆಸೆ ಇಲ್ಲ ನೋಡ ಅಂದ ಅಂದ ನೋಡ ಏನ್ ಮಾಡ್ತೀಯೋ ಹಾಗೆಲ್ಲ ಹೇಳ್ಕೋಬೇಡ. ಎಂದ ಮಗಳೇ ಹಾಗೆ ಸ್ವಾಮಿ ಹಾಗೆ ಲಾಡವಳೆ ಅಪರಾಜಿತ ಅಂತ ಊರೇ ಅವಳ ತವಳ ಬರವಳಿಗೆ ಅಧಿಕಾರಿ. ತವಳು ತಿರ್ಲಿಕ್ಕೆ ಬಂದವರ ಇಲ್ಲ, ಒಂದು 4 ಚೀಲ ಉಮ್ಮೆ ತರಿಸಿದ್ದ. ಆ ತವಳವನಾಡು ತವಳವನಾಡು ಅಲ್ಲಿಯ ಅಪರಾಜಿತ ಮಹಾರಾಜ. ಅಲ್ಲಿಯ ರಾಜವು ರಾಜನಿದ್ದೇನೆ. ಅಪರಂಜಿಯಲ್ಲೇ ಅಪರಾಜಿತ ಪುನಗಂಜಿ. ಇವು ಯಾರಿವ? ಕನ್ನಡ ನಾಡಿಗೆ ಅಧಿಕಾರಿ, ಕಂದರ್ವ ಗಿಳಿಯ ಅಧಿಕಾರಿ ರಾಜರಾಜೇಂದ್ರ ಗೋಪಾಲ್. ಗಂಧ ಮಾರಲಿಕ್ಕೆ ಬಂದವರ? ಕೇರಳದಲ್ಲಿ ಗಂಧಗಳ ಬೆಲೆ ಉಂಟು. ನಾವು ಇಲ್ಲ ಗಂಧದ ಗಿಡ ನೆಡುವುದು, ಪೂರ್ಣ ನೀವು ಕರ್ಕೊಂಡು ಹೋಗುದು, ನಾವೆಲ್ಲ ಮಾರುದು ಸ್ವಾಮಿ. ಕರ್ಕೊಂಡು ಹೋಗುದು ನಾವೆಲ್ಲ ಬಳ್ಳ, ಕಳೆದುಕೊಂಡು ನಿಮ್ಮವರ ತಗೊಂಡು ಹೋಗುದು ನಾವು. ನಾವು ಕಳೆದುಕೊಂಡು ಪೂರ್ಣ ಹಣ ಮಾಡೋದು ನೀವು. ಅದು ಬೇರೆ, ನಮ್ಮ ಬಿಟ್ಟದು. ಕಳೆದುಕೊಂಡು ವಿಚಾರ ಮಾಡ್ಬೇಕು ನೀವೇ. ಅಲ್ಲಿಯ ರಾಜವು ಅಲ್ಲಿಯ ರಾಜ ಎಂದ ಬೇರೆ ಯಾವ ಮಾತು ಬೇರೆ ಆಗ್ತಿಲ್ಲ. ಈಗ ಎಂದ ಬೇರೆ ಹೆಸರಿಂದ ರಾಜರಾಜೇಂದ್ರ ಗೋಪಾಲ್ ಅಲ್ಲೇ ಇಲ್ಲಿಗೆ ಎಂತ ಬಂದಿದ್ದ? ನಿಮ್ಮನ್ನು ನೋಡುವುದಕ್ಕಾಗಿ ನಾವು ಬಂದಿದ್ದೇವೆ. ಸಾವಿರ ವರ್ಷಗಳಿಯೋ ಇದು ಪ್ರದೇಶ ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ. ಕಾಮಶಿಲೆಯ ನೀ ಅವನಿಗೆ ನೀನೇ ಸರಿ. ನ್ಯಾಯದಲ್ಲಿ ಅರ್ಥ ಆಗುದಿಲ್ಲ. ನೀ ಬಿಂಡ, ನೀವು 70 ಬಿಟ್ಟು ಬಿಂಡ ಇವತ್ತೇ. ಹಾಗೆ ಕಾಮಶಿಲೆ ಮಹಾಮಂತ್ರವಾದಿ, നല്ല ಮಂತ್ರವಾದಿ. ಅಂದ್ರೆ ಮಂತ್ರ, ಪಾಠ, ತಂತ್ರ, ಕುತಂತ್ರ, ವಾಮಾಚಾರ, ಕೃತ್ರಿಮ ಎಲ್ಲ ನೀವು ಅದು ಸುಲಭ ಅಲ್ಲ. ಅದು ಮತ್ತೆ ಸಿದ್ಧಿ ಆಗಿ ಉಂಟು. ಆ 8 ಸಿದ್ಧಿ 2 ಸೇರು ಮುಕ್ಕು ಅಷ್ಟ ಸಿದ್ಧಿ, ಅಣಿಮ, ಮಹಿಮ, ಗರಿಮ
ಪ್ರಾಪ್ತಿ, ಪ್ರಾಕಮ್ಯ, ಈಶತ್ವ, ವಶಿತ್ವ ಈಗಲ ಹಣ ಉಂಟದು. ಆ ಅತ್ತೆ ಅಲ್ಲ, ಒಂದೆರಡು ದಿವಸಗಳ ಕಾಲ ಅಲ್ಲ, ಸುಮಾರು 21 ವರ್ಷಗಳ ಕಾಲ. ಏನೋ ಎಂದ ವರ್ಷ ಎಷ್ಟು? 44 ಕಡಿತ ಉಂಟು. ಹೇಳು. 21 ವರ್ಷ. ಸಾಧನೆ ಕೇಳ್ತೀಯ? ಇದು 32ನೇ ವರ್ಷ. ಬೇಕಾ? ಇನ್ನು ಮತ್ತೊಂದು 100 ವರ್ಷ ಇನ್ನೂ ಬೇಕಾ? ಒಂದೇ ಕಡೆಯಲ್ಲಿ 27ನೇ ವರ್ಷ. ನೀವು ಬೇಕಾ? ಮತ್ತೆ ಕೇಳು. ಹಾಗೆ 21 ವರ್ಷಗಳ ಕಾಲ ಹಿಮಾಲಯವನ್ನು ಸೇರಿ ಕೋಳಿ ಮರಕ್ಕೆ ತಲೆ ಕೆಳಗೆ ಮಾಡಿ ಕಾಲುಬೇರೆ ಮಾಡಿ ಸರಿ ಅಲ್ಲಪ್ಪ. ಆ ತಲೆಗಳಿಗೆ ಮಾಡಿ ಕೆಳಗಡೆ ಗಿಟ್ಟ ಮೆಣಸಿನ ಹೊಗೆ ಹಾಕಿ ತಕೊಂಡು ಹೋಗ್ತು. ನಾವು ತಪಸ್ಸು ಮಾಡುವ ಸೊಳ್ಳೆ ಕಚ್ಚಬಾರದು ಅಂತ. ಅದಕ್ಕೆ ಸಿಗಬೇಡ. ನಾವು ಅದು ಮಾಡಿದ್ ನಾವು ತಪಸ್ಸು ಅಷ್ಟೇ ಅಲ್ಲ, ಸುಮ್ಮನೆ ಹುಡುಗಾಟಿಕೆ ವಿಷಯ ಅಲ್ಲ ಅದು. ಆದ್ದರಿಂದ ಹಾಗೆ ಮುಟ್ಟು ಒಂದೇಳ ಉಚ್ಚಿಷ್ಟ ಪತ್ರದಿ ಕೂತು ಒಟ್ಟು 48 ಅಮಾವಾಸ್ಯೆ ಮಧ್ಯರಾತ್ರಿ ಬರೀ ವಿಳ್ಳೆ ಕಟ್ಟಂ ಜಿಗಿದು ನರಕಪಾಲದಿ ಮಧುರೆಯೊಳು ಮಿಂದು ಶವವಸ್ತ್ರ ಧರಿಸಿ ಕಂಡ ಕೂಷ್ಮಾಂಡ ಕುಕ್ಕುಟಾಂಡವೇ ದ್ರವ್ಯವಾಗಿರಿಸಿ ದಗ್ಧ ಪ್ರೇತ ಮುಖದ ಚಿತಾಗ್ನಿಯಂ ಗುರುಸಿ ಅಂದೆ ಶರಮಿಗಳನ್ನೈ ಅರ್ಥ ಆಗಿಲ್ಲ. ಮುಟ್ಟು ವಂಜೇಳ ಉಚ್ಚಿಷ್ಟ ಪತ್ರದಿ ಕೂತು. ಹುಟ್ಟು ವಂಜೇಳ, ಹುಟ್ಟು ವಂಜೆ ಊಟ ಮಾಡಿ ಎಂದ ಎಲೆ ಉಂಟಲ್ಲ ಅದರ ಮೇಲೆ ಕೂತು. ಮುಟ್ಟು ವಂಜೆ ಉಚ್ಚಿಷ್ಟ ಪತ್ರದಿ ಕೂತು ಒಟ್ಟು 48 ಅಮಾವಾಸ್ಯೆಯ ಮಧ್ಯರಾತ್ರಿ. 48 ಅಮಾವಾಸ್ಯೆ ಮಧ್ಯರಾತ್ರಿ. ಬರೀ ವಿಳ್ಳೆ ಕಟ್ಟಂ ಜಗಿದು ಊಟ ಹಾರ ಇಲ್ಲೇ. ಹಾಗೆ ಸಾಧನೆಂದ್ರ ಹಾಗೆ ಬರೀ ವಿಳ್ಳೆ ಕಟ್ಟಂ ಜಗಿದು ನರಕಪಾಲದಿ ಮಧುರೆಯಳು ನಿಂದು. ನರಕಪಾಲದಂತದ್ದು ಈ ಮನುಷ್ಯ ಸತ್ತ ಮೇಲೆ ತಲೆಬುರುಡೆ ಇರುವುದಿಲ್ವಾ? ಆ ತಲೆಬುರುಡೆಯನ್ನ ತಂಬಿಗೆ ಆಗಿರಿಸಿ ಎಂಡದಲ್ಲಿ ಸ್ನಾನ ಮಾಡು ಮಧುರೆಯಲು ನಿಂದು. ನರಕಪಾಲಕ್ಕೆ ಮಧುರೆಯಳು ಬಿಂದು ಶವವಸ್ತ್ರ ಧರಿಸಿ ಕಣಕ್ಕೆ ಮುಚ್ಚಾಕುದಿಲ್ವಾ? ಆ ಬೆಳೆಯ ಬಟ್ಟೆಲ್ಲ ಮುಟ್ಟುಕೊಂಡು ನಾವು ಸಾಧನೆ ಮಾಡುದು. ದಗ್ಧ ಪ್ರಯತ್ನ ಮುಖದ ಚಿತ್ತಾಗ್ರಹ ಮುರಿಸಿ ಈ ಸತ್ತ ಎಣ ಉಂಟಲ್ಲ, ಎಣದ ಬಾಯನ್ನೇ ಪರಕ್ಕಾಗಿ ಅಗಲಿಸುವುದು. ನೀವು ಬಂದು ನೋಡು, ಅಗಲಿಸುವಾಗ ಶಬ್ದ ಆಗ್ತದೆ. ಹಾಗೆ ಪರಕ್ಕನ್ನು ಅಗಲಿಸುವುದು. ಅದಕ್ಕೆ ನಾವು ಈ ದ್ರವ್ಯಗಳು ಹಾಕುವುದು. ಕಂಡ ಕೂಷ್ಮಾಂಡ ಕುಕ್ಕುಟಾಂಡವೇ ದ್ರವ್ಯಗಳು ಹಂದಿ ಶರಮೆಗಳನ್ನೇ. ಕಂಡ ಕೂಷ್ಮಾಂಡ, ಕಂಡ ಅಂದ್ರೆ ಕುಂಬಳಕಾಯಿ, ಕೂಷ್ಮಾಂಡ ತುಂಡು ಮಾಡಿದ ಕುಂಬಳಕಾಯಿ, ಆ ಕುಕ್ಕುಟಾಂಡ ಯಾವ್ದು ಮನಸ್ಸಿಗೆ ಅರಿಯಿಲ್ಲ. ಈ ಕುಕ್ಕುಟಾಂಡ ಅಂದ ತಕ್ಷಣ ಗೋಳಿ ಬಟ್ಟಿ ಇಲ್ಲಿ ಬಾಯಿ ಹೊಸ್ಕೋ. ಕುಕ್ಕುಟಾಂಡ ಹಂದಿ ಶರಮೆಗಳನ್ನೇ. ಹಂದಿ ಮನಸ್ಸಿಗೆ ಅರಿಯೋ? ನೀ ಕಾಡಲ್ಲಿ ಹಂದಿ ನೋಡಿದ್ಯಾ? 2 ಕಡೆ ನೋಡಿದ್ಯಾ? ಹಂದಿ ನೋಡಿದ್ಯಾ? ಈ ಕಾಡಲ್ಲಿ ಅದು ನಿಮಗೆ ಸಂಬಂಧ ಇಲ್ಲ. ಸಾಧನೆ ಮಾಡಿದ್ರು ನಾವು ಇತ್ತು ಹೋಮ ಮಾಡಿ ನಾವು 18 ಮೊಯ್ಯ ದೇವ, 28 ದೇವತೆಗಳು, ಪ್ರಧಾನ ದೇವತೆ ಕುಟ್ಟಿಚ್ಛ ಅಂತ ಅವ ಬಂದ ಮೇಲೆ ಹೋಮ ಸಮಾಪ್ತಿ ಆಗುವುದು. ಅದರಿಂದ ಇದೆಲ್ಲ ಸಿದ್ಧಿ ಮಾಡಿಕೊಂಡಿದ್ದು. ಪಾಠ, ಮಂತ್ರ, ತಂತ್ರ, ತಂತ್ರ, ವಾಮಚಾರ, ವಶೀಕರಣ, ನವೀಕರಣ, ವಿಟೋಪಕರಣ, ವ್ಯಾಪಾರೀಕರಣ ಸ್ವಲ್ಪ ಬರೋದು ಮಾಡ್ಕೊಂಡು ಬಂದೆ. ಹೋಗು, ನೀವು ಹಾಳಿ ಹೋಗುದು. ಈಗ ಎಂದಿಂದ ಆಯ್ತು ಸಮಸ್ಯೆ ನೀವೇ ಹೇಳ್ಬೇಕು. ನಿಮ್ಗೆ ಸಮಸ್ಯೆ ನಿಮ್ಮೊಂದಿಗೆ ನಾವು ಬಂದಿದ್ದೇವೆ. ಸರಿ. ಸಮಸ್ಯೆ ಇಲ್ಲ. ನನಗೆ ಸಮಸ್ಯೆ ಇಲ್ಲ. ನೀವು ಹುಳ ಹಾಕೊಂಡು ಒಂದು ಬಿಡುದಿಲ್ಲ ವರ್ಷ. ನಿಕ್ಕ ಸಮಸ್ಯೆ ಉಂಟು, ನಿಕ್ಕ ಸಮಸ್ಯೆ ಉಂಟು, ಸಮಸ್ಯೆ ಉಂಟು. ಒಂದು ಹೆಣ್ಣನ್ನು ಚುಟ್ಟು ಕೊಂದಿತ್ತಲ್ಲ, ಆ ಹೆಣ್ಣು ಪ್ರೇತನ ಕಾಡ್ತಾ ಉಂಟಲ್ಲ, ಅದಕ್ಕೆ ಏನಾಗ್ಬೇಕೀಗ? ರಕ್ಷಣೆ ಮಾಡಬೇಕು, ಕಾಪಾಡಬೇಕು.